ಒಂದು ಹಳ್ಳಿಯಲ್ಲಿ ಗೋಪಿ ಎಂಬ ವ್ಯಕ್ತಿ ತನ್ನ ಪತ್ನಿ ರಜನಿಯೊಂದಿಗೆ ವಾಸವಾಗಿದ್ದನು. ಅವನು ಹಳ್ಳಿಯವರ ಮೇಕೆಗಳು ಮತ್ತು ಕುರಿಗಳನ್ನು ಮೇಯಿಸುವ ಕೆಲಸ ಮಾಡುತ್ತಿದ್ದ. ಒಂದು ದಿನ ಬೆಳಗ್ಗೆ ಬೇಗನೆ ಗೋಪಿ ಹಳ್ಳಿಯವರ ಕುರಿ ಮೇಕೆಗಳನ್ನು ತೆಗೆದುಕೊಂಡು ಕಾಡಿಗೆ ಹೋದನು. ಮುಂದೆ ಹೋಗಿ ಮತ್ತು ಪ್ರತ್ಯೇಕವಾಗಿ ನಿಮ್ಮ ಹೊಟ್ಟೆನ ತುಂಬಿಕೊಳ್ಳಿ. ನಾನು ಈ ಎತ್ತರದ ಬೆಟ್ಟದ ಮೇಲೆ ನಿಂತು ನಿಮ್ಮೆಲ್ಲ ಕುರಿಗಳ ಮೇಲೂ ಕಣ್ಣಿಟ್ಟಿರ್ತೀನಿ. ಗೋಪಿ ಬೆಟ್ಟದ ಮೇಲೆ ಏರಿ ಮೇಲಿರುವ ತನಕ ಹೋಗುತ್ತಾನೆ. ಅಷ್ಟರಲ್ಲಿ ಅವನ ಕಾಲು ಜಾರುತ್ತದೆ ಮತ್ತು ಅವನು ಬೆಟ್ಟದ ಹಿಂದೆ ಇರುವ ಕಂಡಾಹಾರದ ಕಡೆಗೆ ಜಾರಿ ಹೋಗುತ್ತಾನೆ. ಅಯ್ಯೋ ಅಯ್ಯೋ, ನೋಡ್ರೋ, ನಾನು ಸತ್ತೋದ್ನ ನೋಡ್ರೋ. ಅಷ್ಟರಲ್ಲಿ ಗೋಪಿಗೆ ಆ ಕಂಡಹಾರದ ಒಂದು ಕೋಣೆಯಿಂದ ಬೆಳಕು ಬರುತ್ತಿರುವುದು ಕಾಣುತ್ತದೆ. ಆ ದಟ್ಟವಾದ ಕಾಡಿನಲ್ಲಿ ಈ ರೀತಿಯ ಬೆಳಕು ಹೇಗೆ ಬರುತ್ತೆ? ಆ ಕಂಡಹಾರದಲ್ಲಿ ಯಾರು ಇರಬಹುದು ಎಂದು ಗೋಪಿ ಆಶ್ಚರ್ಯದಿಂದ ಯೋಚಿಸುತ್ತಾನೆ. ಅವನು ನಿಧಾನವಾಗಿ ಎದ್ದು ಆ ಬೆಳಕು ಬರುತ್ತಿದ್ದ ಸ್ಥಳದತ್ತ ಹೋಗಿ ನೋಡುತ್ತಾನೆ. ಅಲ್ಲಿ ಒಂದು ದೆವ್ವ ನಿದ್ರಿಸುತ್ತಿರುತ್ತದೆ. ಆಕೆ ಗರ್ಭಿಣಿಯೂ ಆಗಿರುತ್ತಾಳೆ. ಗೋಪಿ ಅವಳನ್ನು ನೋಡಿ ಬೆಚ್ಚಿ ಬಿದ್ದು ಹಿಂದೆ ಸರಿದ. ಆಕೆ ನೇರವಾಗಿ ನಿಂತು ತೀವ್ರ ನೋಟದಿಂದ ಕೇಳಿದಳು, ನೀನು ಯಾರು? ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ನೀನು ನನ್ನನ್ನು, ನನ್ನ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಬಂದಿದ್ದೀಯವೆ. ನನ್ನನ್ನು ಕೊಲ್ಲೋದಕ್ಕೂ ಮುಂಚೆ ನಾನೇ ನಿನ್ನನ್ನು ಬದುಕಿದ್ದೇ ತಿಂದು ಬಿಡ್ತೇನೆ. ಅಯ್ಯೋ, ಇಲ್ಲ, ನಾನು ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ. ಆ ಬೆಟ್ಟದ ಮೇಲಿಂದ ನನ್ನ ಕಾಲ್ ಜಾರ್ ಬಿದ್ದೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಬಂದು ಬಿದ್ದಿರೋದು. ಏನು ಮಾಡೋದು? ಈಗ ನೀನು ಇಲ್ಲಿಗೆ ಬಂದ್ಬಿಟ್ಟಿದೀಯಾ. ಆದ್ದರಿಂದ ಇಂದು ನಿನ್ನನ್ನೇ ತಿಂದು ನಾನು, ನನ್ನ ಹೊಟ್ಟೆಯೊಳಗಿನ ಮಗುವು, ನಮ್ಮ ಹೊಟ್ಟೆ ತುಂಬಿಕೊಳ್ಳುತ್ತೇವೆ. ಪ್ಲೀಸ್, ದಯವಿಟ್ಟು ನನ್ನನ್ನು ನೀನು ತಿನ್ಬೇಡ. ನನ್ನನ್ನೇ ನೀನು ತಿನ್ಬಿಟ್ರೆ ಇವತ್ತು ನೀನೇನೋ ನನ್ನನ್ನು ತಿನ್ಬಿಡ್ತೀಯ, ನಿನ್ನ ಹೊಟ್ಟೆನೂ ತುಂಬಿಸ್ಕೋತೀಯ. ಆದರೆ ನಾಳೆ ಏನು ಮಾಡ್ತೀಯ? ನಾಳೆ ನೀನು ಯಾರನ್ನ ತಿಂದು ಹೊಟ್ಟೆ ತುಂಬಿಸ್ಕೋತೀಯ? ಮತ್ತೆ ನೀನು ಹಳ್ಳಿ ಜನರಿಗೆ ಹೇಳ್ಬಿಟ್ರೆ ನಾನು ಆ ಕಂಡಹಾರದಲ್ಲಿ ಮರೆಯಾಗಿದ್ದೇನೆ ಅಂತ. ಈಗ ಹಳ್ಳಿಯ ಜನ ನನ್ನನ್ನು, ನನ್ನ ಗರ್ಭದಲ್ಲಿನ ಮಗುವನ್ನು ಕೊಂದೇ ಬಿಡ್ತಾರೆ. ನೋಡು, ನಿನ್ನ ಬಗ್ಗೆ ನಾನು ಏನೂ ಹೇಳಲ್ಲ. ಆದರೆ ಈ ನಿನ್ನ ಸ್ಥಿತಿನ ನೋಡಿ ನನಗೇನು ಮಾಡಬೇಕು ಅಂತಾನೆ ತಿಳಿತಾ ಇಲ್ಲ. ಒಂದು ಕಡೆ ನೀನು ದೆವ್ವ, ಇನ್ನೊಂದು ಕಡೆ ನೀನು ಗರ್ಭಿಣಿ ಆಗಿದೀಯ. ನಾನು ಹಲವು ದಿನಗಳಿಂದ ನಿನ್ನನ್ನೇ ಹತ್ತಿರ ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ನಿನ್ನ ಬಗ್ಗೆ ಕಾಳಜಿನೂ ಕೂಡ ವಹಿಸ್ತಾ ಇದ್ದೀನಿ. ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ. ನನ್ನ ಮಗುಗೂ ಹೊಟ್ಟೆ ಹಸಿವಾಗ್ತಾ ಇದೆ. ಈ ಸುತ್ತಲಿನ ಪ್ರದೇಶಕ್ಕೆ ಯಾವುದೇ ಪ್ರಾಣಿ ಬಂದಾಗ ನಾನು ಅದನ್ನು ತಿಂದು ನನ್ನ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದೆ. ಆದರೆ ಇನ್ನು ಹಲವಾರು ದಿನಗಳಿಂದ ಇಲ್ಲಿ ಯಾವುದೇ ಪ್ರಾಣಿ ಬರಲಿಲ್ಲ. ಈಗ ನಾನು ಯಾರನ್ನ ತಿನ್ನಬೇಕು? ನೀನು ಪ್ರಾಣಿಗಳನ್ನ ತಿನ್ನೋದು ನಿಜವಾಗ್ಲೂ ನನಗಂತೂ ಸರಿ ಅನ್ನಿಸ್ತಾ ಇಲ್ಲ. ಆದರೆ ಈಗ ನಾನು ಏನು ಮಾಡಬೇಕು? ಇನ್ನೊಂದು ತಿಂಗಳು ಇಲ್ಲಿ ಮರೆಯಾಗಬೇಕು. ಏಕೆಂದರೆ ನನಗೆ 8 ತಿಂಗಳು ತುಂಬಿದೆ. ಈಗ ಇನ್ನೊಂದು ತಿಂಗಳು ಮರೆಯಾಗುವುದು ಅಗತ್ಯವಾಗಿದೆ. ಅರೆ ಹುಡುಗಿ, ನೀನು ತುಂಬ ದುಃಖ ಪಡ್ಕೊಂಡಿದೀಯ. ನಿನ್ನ ಕಷ್ಟನ ನನಗೆ ನೀನು ಹೇಳ್ಕೋಬಹುದು. ಏನಾಯಿತು ನಿನಗೆ? ಯಾಕೆ ನೀನು ದೆವ್ವ ಆಗ್ಬಿಟ್ಟಿದೀಯಾ? ಯಾಕೆ ಮತ್ತೆ ಗರ್ಭಿಣಿನೂ ಆಗಿದೀಯಾ? ಈ ಮಗುವಿನ ತಂದೆ ಯಾರು? ನನಗೆ ನೋಡಿದ್ರೆ ನೀನು ಒಳ್ಳೆ ಹುಡುಗಿ ಥರ ಕಾಣ್ತಾ ಇದೀಯಾ. ಸೊ ಏನಿದ್ರು ನನ್ನ ಹತ್ರ ನೀನು ಹೇಳ್ಕೋಬಹುದು. ನಾನು ಸರಳ ಸ್ತ್ರೀಯಾಗಿದ್ದೆ. ನನ್ನ ಹೆಸರು ಗೀತಾ. ನಾನು ನನ್ನ ಗಂಡ ಶೇಖರ್ನನ್ನು ಬಹಳ ಪ್ರೀತಿಸುತ್ತಿದ್ದೆ. ಒಂದು ದಿನ ನನ್ನ ಗಂಡ ಆಫೀಸ್ನಿಂದ ಮನೆಗೆ ಬಂದು ನಾನು ಅವನಿಗೆ ಒಳ್ಳೆಯ ಸುದ್ದಿ ಹೇಳಿದ್ದೆ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಏನು ವಿಷಯ? ನೀನು ಇಷ್ಟೊಂದು ಖುಷಿಯಾಗಿರೋದು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ನಾನು ಹೇಳಿದೆ, ನನ್ನ ಪ್ರಿಯ ದೇವ, ನಿನಗೆ ತಿಳಿಸೋದು ಮಹತ್ವದ ಸಂಗತಿ. ನೀನು ತಂದೆಯಾಗಲಿದ್ದೀಯಾ. ನಾನು ಗರ್ಭಿಣಿಯಾಗಿದ್ದೇನೆ. ನಾನು ನಿನ್ನಿಂದ ಮಗನನ್ನ ಬಯಸ್ತೀನಿ, ಮಗಳನ್ನಲ್ಲ. ನನಗೆ ಮಗನ ಕೊಡ್ತೀಯಾ? ನೀನು ಏನು ಹೇಳ್ತೀಯ? ಮಗ ಮಗಳು ಒಂದೇ ಸಮಾನ. ಅವನ ಮನಸ್ಸಿನಲ್ಲಿ ಮಗಳ ಮೇಲೆ ನಿರಾಸಕ್ತಿ ತುಂಬಿತ್ತು. 9 ತಿಂಗಳ ನಂತರ ಗೀತಾಳಿಗೆ ಹೆಣ್ಣು ಮಗು ಆಗುತ್ತದೆ. ಗೀತಾಳ ಬಳಿ ಇರುವಾಗ ಆ ಮಗುವನ್ನು ಹಿಡಿದು ಕಾಡಿಗೆ ತೆಗೆದುಕೊಂಡು ಹೋದನು. ಅಲ್ಲಿ ಅದನ್ನು ಕಾಡಿನಲ್ಲಿ ಎಸೆದನು. ನನ್ನ ಮಗಳು ಎಲ್ಲಿದೆ? ನೀನು ನನ್ನ ಮಗಳಿಗೆ ಏನು ಮಾಡಿದೆ? ಎಲ್ಲಿ ಬಿಟ್ಟಿದ್ಯಾ
ಎಂದು ನಾನು ಹತಾಶೆಗೂಡಿಂದ ಜೋರಾಗಿ ಕೇಳುತ್ತೇನೆ. ಮಗಳ ಜೊತೆ ಏನು ಮಾಡಿದೆ? ಎಲ್ಲಿ ಬಿಟ್ಟಿದ್ದೆ? ನಾನು ನಿನ್ನ ಮಗಳನ್ನ ಕಾಡಿನಲ್ಲಿ ಬಿಸಾಕಿದ್ದೀನಿ. ಈಗಾಗಲೇ ನಿನ್ನ ಮಗಳನ್ನ ಪ್ರಾಣಿಗಳೆಲ್ಲ ತಿಂದಾಕ್ಬಿಟ್ಟಿದೆ. ಗೀತಾ ತನ್ನ ಮಗುವಿಗಾಗಿ ಬಹಳ ಅಳುತ್ತಾಳೆ. ಕೆಲವು ತಿಂಗಳ ನಂತರ ಗೀತಾ ಮತ್ತೆ ಗರ್ಭಿಣಿಯಾಗುತ್ತಾಳೆ. ಮತ್ತೆ ಮಗಳನ್ನು ಹುಟ್ಟಿಸುತ್ತಾಳೆ. ಶೇಖರ್ ತನ್ನ ಮಗುವನ್ನು ಮತ್ತೆ ಎತ್ತಿಕೊಂಡು ಕಾಡಿನಲ್ಲಿ ಆ ಬಾರಿ ಆ ಮಗುವನ್ನು ಬೆಟ್ಟದ ತುದಿಯಿಂದ ಕೆಳಗೆ ಎಸೆದಿರುತ್ತಾನೆ. ಶೇಖರ್ಗೆ ತಿಳಿಸಿದರೆ ನಾನು ಮತ್ತೆ ಗರ್ಭಿಣಿಯಾಗಿನೆಂದು ಮತ್ತೊಮ್ಮೆ ನನ್ನ ಮಗಳು ಹುಟ್ಟಿದರೆ ಅವನು ಆ ಇಬ್ಬರನ್ನು ಹೀಗೆ ಮಾಡಿದಂತೆ ಅದನ್ನು ಕೊಲ್ಲುತ್ತಾನೆ. ಈ ಬಾರಿ ನಾನು ಅದನ್ನು ಸಂಭವಿಸಲು ಬಿಡುವುದಿಲ್ಲ. ನಾನು ಇಲ್ಲಿಂದ ಬಹಳ ದೂರ ಹೋಗುತ್ತೇನೆ. ಗೀತಾ ರಸ್ತೆ ಮೇಲೆ ಹೋಗುತ್ತಿರುವಾಗ ಒಂದು ಕಾರು ಬರುತ್ತದೆ. ಗೀತಾಗೆ ಅಪಘಾತ ಮಾಡುತ್ತದೆ. ಗೀತಾ ಆತ್ಮವು ಶರೀರದಿಂದ ಹೊರಗೆ ಹೊಮ್ಮುತ್ತದೆ. ಗೀತಾ ದೆವ್ವವಾಗಿ ಪರಿವರ್ತನೆಗೊಳ್ಳುತ್ತಾಳೆ ಮತ್ತು ತನ್ನ ಗಂಡನ ಬಳಿ ಹೋಗುತ್ತಾಳೆ. ಏ ಯಾರು ನೀನು? ಯಾರು? ನಾನು ನಿನ್ನ ಹೆಂಡತಿ ಗೀತಾ. ನೀನು ದೆವ್ವ. ನಿನ್ನ ಹೆಂಡತಿನೇ ಅಲ್ಲ. ನೀನು ತಪ್ಪು ಹೇಳ್ತೀಯ ಶೇಖರ್. ನಾನು ನಿನ್ನ ಹೆಂಡತಿ, ಅದೇ ಗೀತಾ. ಈಗ ಸಾವಿನಿಂದ ಬಂದಿದ್ದೇನೆ. ತಾಯಿಯ ಪ್ರೀತಿಯೇ ನನ್ನನ್ನು ದೆವ್ವಯಾಗಿಸಿದೆ. ನೀನು ನನ್ನ ಮಕ್ಕಳನ್ನು ಕೊಂದೆ. ಈಗ ನಾನು ನಿನ್ನನ್ನೇ ಕೊಲ್ಲಲಿದ್ದೇನೆ. ಈಗ ನಾನಿನ್ನು ಕೊಂದು ಬಿಡ್ತೀನಿ. ಅವಳು ಶೇಖರ್ನನ್ನು ಬಿಗಿಯಾಗಿ ಹಿಡಿದು ಅವನ ಗಲ್ಲವನ್ನು ನಡುಕದ ಕೈಗಳಿಂದ ಒತ್ತಿ ಹಿಡಿದು ಕೊಲ್ಲುತ್ತಾಳೆ. ಶೇಖರ್ ಪೂರ್ಣ ಪ್ರಾಣ ಬಿಟ್ಟ. ಗೀತಾ ಅಳುತ್ತಾ ನಡುಕದಿಂದ ತುಂಬು ಕಣ್ಣೀರಿನೊಂದಿಗೆ ಆ ಮನೆ ಬಿಟ್ಟು ಕಾಡಿನಂತ ಹೋಗುತ್ತಾಳೆ. ಕಾಡಿನಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಮರದ ಕೆಳಗೆ ಅವಳಿಗೆ ಒಬ್ಬ ಸಾಧು ಬಾಬಾ ಕಾಣಿಸುತ್ತಾರೆ. ಗೀತಾ ಸಾಧು ಬಾಬಾನ ಹತ್ತಿರ ಹೋಗುತ್ತಾಳೆ. ಬಾಬಾ, ನಾನು ತುಂಬಾ ದುಃಖಿತನಾಗಿದ್ದೇನೆ. ಎಲ್ಲವೂ ಗೊತ್ತಿದೆ ಮಗಳೇ. ಈಗ ನೀನೊಂದು ದೆವ್ವ ಆಗಿದೀಯ. ನಿನ್ನ ಶರೀರ ಕೂಡ ನಿನಗಿಲ್ಲ ಈಗ. ಆದರೆ ನಿನ್ನ ಹೊಟ್ಟೆಲಿರೋ ಮಗು ಇನ್ನೂ ಜೀವಂತವಾಗಿ ಸುರಕ್ಷಿತವಾಗಿದೆ. ನೀನು ಆ ಮಗುನ ಈ ಲೋಕಕ್ಕೆ ತರುವಂಥ ಶಕ್ತಿನ ನೀನು ಹೊಂದ್ಕೊಂಡಿದೀಯ. ಆದರೆ ಈ ಲೋಕದಿಂದ ಅದನ್ನು ನಾವು ರಕ್ಷಿಸಬೇಕು. ಇಲ್ದಿದ್ರೆ ಈ ಲೋಕ ನಿನ್ನ ಆ ರೂಪವನ್ನು ನೋಡಿ ನಿನ್ನನ್ನೇ ಕೊಂದುಬಿಡುತ್ತೆ. ಬಾಬಾ, ನನಗೂ ಮಗು ಬರಲಿದೆಯಾ? ಇದು ನಿಜವಾಗಿಯೂ ನನ್ನ ಮಗುನೇನಾ? ಇನ್ನೇನು ಮಾಡಬೇಕು ಬಾಬಾ? ನನ್ನ ಮಗುವಿಗೆ ಏನೂ ಆಗದಂತೆ ನೋಡಿಕೊಳ್ಳಲು ನಾನು ಏನು ಮಾಡಲಿ? ದಯವಿಟ್ಟು ನೀವು ಹೇಳಿ. ನೋಡು ಮಗಳೇ, ನೀನು ದಟ್ಟ ಕಾಡಿನಲ್ಲಿ ಮರೆತು ಇರಬೇಕು. ಅದು ಕೂಡ ಪೂರ್ಣ 9 ತಿಂಗಳ ಕಾಲ ನೀನು ಇರಬೇಕಾಗತ್ತೆ. ಅಷ್ಟೇ ಬೇಗ ನೀನು ನಿನ್ನ ಮಗುವನ್ನು ಈ ಜಗತ್ತಿನ ಕ್ರೂರತೆಯಿಂದ ಕಾಪಾಡಲು ತುಂಬ ನಿಮಗೆ ಸಹಾಯವಾಗುತ್ತೆ. ಇದು ನನ್ನ ದುಃಖಭರಿತ ಕತೆ. ಈ ಕಾರಣದಿಂದ ನಾನು ಇಲ್ಲಿ ಮರೆತು ಬದುಕುತ್ತಿದ್ದೆ. ನೀನು ಹಳ್ಳಿಯ ಜನರಿಗೆ ಹೇಳಿಬಿಟ್ಟರೆ ನಾನು ಇಲ್ಲಿ ಇರುವುದನ್ನು, ಅವರು ನನ್ನನ್ನು, ನನ್ನ ಗರ್ಭದಲ್ಲಿರುವ ಮಗುವನ್ನು ಬರ್ಬರವಾಗಿ ಕೊಂದು ಬಿಡುತ್ತಾರೆ. ಇದು ನನ್ನ ದುಃಖದ ಕತೆ ಗೋಪಿ. ನೀನು ಕೇಳಿದೆ, ನೀನು ನೋಡಿದೆ. ಈಗ ನೀನು ನಿರ್ಧರಿಸಬೇಕು. ನನ್ನ ಈ ರಹಸ್ಯ ನಿನ್ನೊಂದಿಗೆ ಅಡಗಿ ಬಿಡ್ತೀಯಾ ಅಥವಾ ಹಳ್ಳಿಯ ಜನರಿಗೆ ಬಿಚ್ಚಿಡುತ್ತೀಯಾ? ಹೇಳು. ನೀನು ದೆವ್ವನೇ ಇರಲಿ, ಆದರೆ ನೀನು ತಾಯಿಯ ರೂಪದ ದೇವತೆ. ನಿನ್ನ ಮಕ್ಕಳಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ನಾನಂತೂ ನಿನ್ನ ಶತ್ರು ಅಲ್ಲ. ನಾನು ನಿನ್ನ ಜೊತೆಗಿರ್ತೀನಿ. ನಿನ್ನೊಬ್ಬಳಿಗೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಗೋಪಿ ಗೀತಳೊಂದಿಗೆ ದಟ್ಟ ಕಾಡಿನ ಗುಹೆಯೊಂದಿಗೆ ಹೋಗುತ್ತಾನೆ. ಅವಳು ಅಲ್ಲಿ ಮಗು ಹುಟ್ಟಿಸಲು ಕಾಯುತ್ತಿದ್ದಾಳೆ. ದಿನಗಳು ಸಾಗುತ್ತವೆ. ಗೋಪಿ ತಿಂಡಿ ತಂದು ಕೊಡುವನು. ಕಾಡಿನವರು ದೂರವಿರುವಂತೆ ನೋಡಿಕೊಳ್ಳುತ್ತಾನೆ. ಒಂದು ದಿನ ರಾತ್ರಿ ತುಂಬ ಗಾಳಿ, ಗುಡುಗು, ಮಿಂಚು, ತುಂಬ ಮಳೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಗಂಟ್ಲಿಂದ ಒಂದು ನರಳಾಟ ಕೂಡ ಬರ್ತಾ ಇರುತ್ತೆ. ಮಗುವಿನ ರೋದನೆ ಕೇಳ್ತಾ ಇರುತ್ತೆ. ಆಗ ನಾನು ಹೋಗಿ ನೋಡಿದಾಗ ಒಂದು ಮಗುವಿನ ಜನನ ಆಗಿರುತ್ತೆ. ಜೀವಂತವಾಗಿರೋ ಮಗು, ಆರೋಗ್ಯವಂತ ಮಗು, ತುಂಬ ಸುಂದರವಾಗಿರುವಂಥ ನೋಡುವಂಥ ಮಗುನ ನೋಡಿ ಆ ಗೀತಂಗೆ ತುಂಬ ಖುಷಿಯಾಗುತ್ತೆ. ಅವಳ ಆತ್ಮಕ್ಕೂ ಕೂಡ ತುಂಬ ಶಾಂತಿ ಸಿಗುತ್ತೆ. ಸಂತೋಷದಿಂದ ಅವಳ ಬಯಕೆ ಏನಿರುತ್ತೆ ತನ್ನ ಮಗುವಿನ ಜನನ ನೋಡಲಿಕ್ಕೆ, ಅದನ್ನು ನೋಡಿಕೊಂಡು
ತನ್ನ ಒಂದು ಶಾಪದಿಂದ ಮುಕ್ತಿ ತಗೊಳ್ತಾಳೆ. ಅವಳ ದೇಹ ತತ್ತರಿಸುತ್ತೆ. ಮೋಡಗಳ ನಡುವೆ ಬೆಳಕು ಬೀಳ್ತಾ ಇರುತ್ತೆ. ಗೀತಾ ನೆಲದ ಮೇಲೆ ಬಿದ್ದುಬಿಡ್ತಾಳೆ. ಅವಳ ಮುಖದಲ್ಲಿ ತುಂಬ ಪ್ರೀತಿಯ ನಗು ಅವಳ ದೆವ್ವದ ರೂಪದ ಹತ್ತಿರ ಕಲ್ಲಿಗೆ ಹಾರು ಹೋಗಿ ಮಾಯವಾಗ್ಬಿಡುತ್ತೆ. ಗೀತಾಳ ಆತ್ಮ ಪರಮಶಾಂತಿಯಿಂದ ಆಕಾಶಕ್ಕೆ ಏರುತ್ತೆ. ಈಗ ನೀನು ಗೀತಾ ಸ್ವಚ್ಛವಾಗಿದೆಯಾ. ನಿನ್ನ ಮಗುಗೆ ನಾನೇ ತಂದೆ ತಾಯಿ ಥರ ಇದ್ದು ಈ ಮಗುನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ.